ಅದು ಬೇಸಿಗೆ ಕಾಲ. ಬಿಸಿಲು ಸುಡುತ್ತಾ ಇರುತ್ತದೆ. ಬಿಸಿ ಗಾಳಿ ವಿಪರೀತವಾಗಿ ಬೀಸ್ತಾ ಇರುತ್ತೆ. ಬಿಸಿಲಿನ ಧಗೆಯಿಂದ ಆ ಕುಟುಂಬವೆಲ್ಲ ತೀವ್ರವಾಗಿ ಕಷ್ಟಪಡ್ತಾ ಇರುತ್ತೆ. ಒಂದು ದಿನ ಶಾರದಳ ಮನೆಯಲ್ಲಿರುವ ಹಾಲ್ ಅಲ್ಲಿ ಪ್ರಸಾದ್ ಬೆವರೊರ್ಸ್ಕೊಂತ ಶಾರದ ಹತ್ರ ಹೀಗಂತಾನೆ, ಹಬ್ಬಬ್ಬಾ, ಏನ್ ಶಾರದಾ ಈ ಬಿಸಿ, ದಿನಕ್ಕೂ ಸೂರ್ಯ ಉರ್ದು ಹೋಗ್ತಾ ಇದ್ದಾನೆ. ಇನ್ನು ಬೆಳಿಗ್ಗೆ 10 ಗಂಟೆ ಕೂಡ ಆಗಿಲ್ಲ, ಆಗ್ಲೇ ಮನೆ ಚಾವಣಿ ಸುಟ್ಟೋಗಿದೆ. ಮನೆಯಲ್ಲಿ ಕೂತ್ಕೋಬೇಕು ಅಂದ್ರೆ ಭಯವಾಗ್ತಾ ಇದೆ. ಹೌದು ರೀ, ನನ್ಗಂತೂ ಉಸಿರಾಡ್ತಾನೆ ಇಲ್ಲ. ಈ ಮನೆಯಲ್ಲಿ ಬಿಸಿಲಿನ ಬೇಗೆ ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಫ್ಯಾನ್ ಹಾಕಿದ್ರು ಕೂಡ ಬಿಸಿ ಗಾಳಿನೇ ಬರ್ತಾ ಇದೆ. ನಿಜಕ್ಕೂ ಈ ವರ್ಷ ಈ ಬಿಸಿಲು ಯಾಕೆ ಇಷ್ಟು ಹೆಚ್ಚಾಗಿದೆಯೋ ನಂಗೆ ಗೊತ್ತಾಗ್ತಾ ಇಲ್ಲ. ಅತ್ತೆ ಮಾವಯ್ಯ, ನೀವು ತಣ್ಣಗಿನ ಮಜ್ಜಿಗೆ ಕುಡಿರಿ, ಸ್ವಲ್ಪ ದಾಹ ತೀರುತ್ತೆ. ನಿಜವಾಗಿಯೂ ಬಿಸಿಲು ಬಹಳ ದಾರುಣವಾಗಿದೆ. ಅಡಿಗೆ ಮನೆಯಲ್ಲಂತೂ 10 ನಿಮಿಷ ಕೂಡ ನಿಲ್ಲಲಾರ್ದೆ ಹೋಗ್ತಾ ಇದ್ದೀವಿ. ಒಲೆ ಬೆಳಗ್ಸಿದ್ರೆ ಸಾಕು, ಆ ಬಿಸಿಗೆ ಪ್ರಾಣ ಹೋದ ಹಾಗೆ ಆಗುತ್ತೆ. ಅಕ್ಕ, ನೀನ್ ಹೇಳಿದ್ದು ನಿಜನೇ. ನಾನು ಬಟ್ಟೆ ಒಣಸೋದಕ್ಕೆ ಹೊರಗಡೆಗೆ ಹೋದ್ರೆ ನನ್ ಕಾಲು ಸುಟ್ಟೋಯ್ತು. ನೆಲವೆಲ್ಲ ಕೆಂಡದ ಹಾಗೆ ಸುಡ್ತಾ ಇದೆ ಅಂದ್ಕೋ. ಅಡ್ಗೆ ಮನೇಲಿ ಅಡ್ಗೆ ಮಾಡೋದು ಅಂದ್ರೆ ಒಂದು ಯುದ್ಧ ಮಾಡಿದ ಹಾಗೆ ಆಗ್ತಾ ಇದೆ. ಅತ್ತೆ, ಹೀಗಾದ್ರೆ ನಾವು ಈ ಬೇಸಿಗೆ ಕಾಲ ಹೇಗೆ ಕಳಿತೀವೋ ಅರ್ಥವಾಗ್ತಾ ಇಲ್ಲ. ರಾತ್ರಿ ಹೊತ್ತು ನಿದ್ದೆ ಕೂಡ ಬರ್ತಾ ಇಲ್ಲ. ಮನೆಗೋಡುಗಳು ರಾತ್ರಿ ಹೊತ್ತು ಕೂಡ ಬಿಸಿಯಾಗೇ ಇರುತ್ತೆ. ಈ ಬಿಸಿಲಿನ ಧಗೆಗೆ ಬೆವರು ಬಂದು ಯಾವ ಕೆಲಸವೂ ಮಾಡಲಾಗದೆ ಹೋಗ್ತಾ ಇದೀವತ್ತೆ. ಈ ಬಿಸಿಲಿಂದ ನಮಗೆ ಹೇಗಾದ್ರೂ ವಿಮುಕ್ತಿ ಬೇಕು. ಏನ್ ಮಾಡೋಣಮ್ಮ ಅಂಜಲಿ, ಬಿಸಿಲನ್ನ ನಾವು ತಡೆಯೋಕ್ಕಾಗಲ್ಲ. ನಮ್ಮ ಮನೆ ಏನೋ ಹಳೆ ಕಾಲದ್ದಾಗಿದೆ, ಆದ್ರಿಂದ ಚಾವಣಿ ಬೇಗ ಬಿಸಿಯಾಗಿ ಹೋಗುತ್ತೆ. ಅದಕ್ಕೆ ಸರಿಯಾಗಿ ಸುತ್ತಮುತ್ತಲಿನ ಮರಗಳು ಕೂಡ ಕಾಣೆಯಾಗಿದೆ, ಅದಕ್ಕೆ ಗಾಳಿ ಬರ್ತಾ ಇಲ್ಲ. ಅಷ್ಟರಲ್ಲಿಯೇ ಹೊರಗಡೆ ಕೆಲಸಕ್ಕೆ ಹೋದ ಪ್ರಸಾದನ ಮಕ್ಕಳು ರಮೇಶ್, ಸುರೇಶ್, ಅರುಣ್ ಮೂವರು ಮನೆಗೆ ಬರುತ್ತಾರೆ. ಮೂವರು ಬಿಸಿಲಿಗೆ ಬಹಳ ಸುಸ್ತಾಗಿ ಹೋಗಿರುತ್ತಾರೆ. ಅಮ್ಮ, ಏನಾದ್ರೂ ತಣ್ಣನೆ ನೀರಿದ್ರೆ ಕೊಡಮ್ಮ, ಗಂಟ್ಲು ಒಣಗೋಗಿದೆ. ನಿಜಕ್ಕೂ ಹೊರಗಡೆ ಕಾಲಿಡುವ ಪರಿಸ್ಥಿತಿನೇ ಇಲ್ಲ, ತಲೆ ಒಡೆದು ಹೋಗಾಗ್ತಾ ಇದೆ ಈ ಬಿಸಿಲಿಗೆ. ಹೌದು ಅಪ್ಪ, ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಕೂಲಿ ಕೂಡ ಬರ್ತಾ ಇಲ್ಲ. ಬಿಸಿಲಿಗೆ ಭಯಪಟ್ಟು ಹೋಗ್ತಾ ಇದ್ದಾರೆ. ಯಾವ ಕೆಲಸ ಮಾಡ್ಬೇಕು ಅಂದ್ರೂ ಬಿಸಿಗೆ ಶರೀರ ಸಹಕರಿಸ್ತಾ ಇಲ್ಲ. ಬಿಸಿಲಿನ ಏಟು ತಗಲು ಹೋಗಿದೆ. ಈ ದಿನದಲ್ಲಿ AC ಕೂಲರ್ ಇದ್ದ ಹೊರತು ಬದುಕಕ್ಕಾಗಲ್ಲಪ್ಪ. ನಮ್ಮ ಮನೆಯಲ್ಲಿ ಫ್ಯಾನ್ ತಿರುಗ್ತಾ ಇದೆ ಹೊರತು ಅದರಿಂದ ಬರೋದು ಕೂಡ ಬೆಂಕಿ ಗಾಳಿನೇ. ಕನಿಷ್ಠ ರಾತ್ರಿ ಹೊತ್ತು ಹೊರಗೆ ಮಲ್ಕೊಳ್ಳೋಣ ಅಂತಂದ್ರೆ ಸೊಳ್ಳೆಗಳ ಕಾಟ, ಮನೆಯಲ್ಲಿ ಮಲ್ಕೊಳ್ಳೋಣ ಅಂದ್ರೆ ಈ ಧಗೆ. ಏನಾದ್ರೂ ಪರಿಹಾರ ಆಲೋಚಿಸಿ ಅಪ್ಪ. AC ಕೊಂಡ್ಕೊಳ್ಳೋಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲಪ್ಪ. ಹಾಗೆ ಅಂತ ಕೂಲರ್ ಇಟ್ರು ಈ ಬಿಸಿ ಗಾಳಿಗೆ ಅದು ಕೂಡ ಕೆಲಸ ಮಾಡಲ್ಲ. ಇದು ಪ್ರಕೃತಿಯಲ್ಲಿ ಸಹಜ ಸಿದ್ಧವಾಗಿ ಬರ್ತಾ ಇರುವ ಬದಲಾವಣೆ. ನಾವೇ ಏನೋ ಒಂದು ಕೆಲಸ ಮಾಡ್ಕೋಬೇಕು. ಮಾವಯ್ಯ ಹೇಳಿದ ನಿಜನೇ ಅರುಣ್, ನಾವು ಪರಿಹಾರ ಸೂತ್ರನ ಕಂಡುಹಿಡಿಬೇಕು. ಹಳೆ ಕಾಲದಲ್ಲಿ AC ಇಲ್ದೆ ಬಿಸಿಲನ್ನ ತಡ್ಕೊಂಡಿದ್ರಲ್ಲ, ಅಂತದ್ದೇನಾದ್ರೂ ಇದ್ರೆ ನೋಡ್ಬೇಕು. ಹಾಗೆ ಆ ಕುಟುಂಬವೆಲ್ಲ ಆ ಬಿಸಿಲಿನ ಬಗ್ಗೆ, ಧಗೆಯ ಬಗ್ಗೆ ತರತರದಿಂದ ಚರ್ಚೆ ಮಾಡ್ತಾ ಇರ್ತಾರೆ. ಪ್ರತಿ ದಿನವೂ ಅವರಿಗೆ ನರಕದ ಹಾಗೆ ಕಳೀತಾ ಇರುತ್ತೆ. ಹಾಗಿರುವಾಗ ಒಂದು ದಿನ ಅವರ ಮನೆ ಮುಂದಿನಿಂದ ಒಬ್ಬ ಹುಲ್ಲು ಮಾರುವ ವ್ಯಕ್ತಿ ಕೇಕೆ ಹಾಕುತ್ತಾ ಬರ್ತಾ ಇರ್ತಾನೆ. ಕೇಳ್ರಪ್ಪ ಕೇಳಿ, ಹಸಿ ಹುಲ್ಲು, ಹಸುಗಳಿಗೆ ಒಳ್ಳೆ ಹಸಿ ಹುಲ್ಲು, ಬಿಸಿಲಿಗೆ ಬಾಡಿ ಹೋಗದ ಹಸಿರು ಹುಲ್ಲು ಬೇಕು ಅಂದ್ರೆ ಬನ್ನಿ ಅಮ್ಮ, ಹಸಿ ಹುಲ್ಲು, ಹಸಿ ಹುಲ್ಲು. ಅಮ್ಮ, ಅವನಿ ಯಾರೋ ಹುಲ್ಲಿನ ವ್ಯಾಪಾರಿ ಹೋಗ್ತಾ ಇದ್ದಾನೆ. ನಮ್ಮ ಪಶುಗಳಿಗೆ ಒಣ ಹುಲ್ಲು ಹಾಕಿ ಹಾಕಿ ಅದು ಕೂಡ ಸರಿಯಾಗಿ ತಿಂತಾ ಇಲ್ಲ. ಈ ಬಿಸಿಲು ಕಾಲದಲ್ಲಿ ಹಸಿ ಹುಲ್ಲು ಸಿಕ್ಕೋದು ಕಷ್ಟ. ಸ್ವಲ್ಪ ಹೋಗಿ ಆ ವ್ಯಾಪಾರಿನ ಕರಿಯಮ್ಮ. ಹಾಗೆ ಅತ್ತೆ, ಹಾಗೆಂದು ಅಂಜಲಿ ಹೊರಗೆ ಹೋಗಿ ಆ ವ್ಯಾಪಾರಿಯ ಹತ್ರ, ಓ ಹುಲ್ಲಿನವನೇ, ಬಾರಪ್ಪ ಇಲ್ಲಿ, ನಮ್ಮತ್ತೆ ಕರಿತಾ ಇದ್ದಾರೆ. ನಮಸ್ಕಾರ ಅಮ್ಮ, ಹಸಿ ಹುಲ್ಲು ಬೇಕಮ್ಮ. ನಮ್ಮ ಹೊಲದಲ್ಲಿ ಬೋರ್ ಬಾವಿ ಕೆಳಗೆ ಬೆಳೆದ ಸ್ವಚ್ಛವಾದ ಹಸಿರು ಹುಲ್ಲಮ್ಮ. ಬಿಸಿಲಿಗೆ ಹಸುಗಳು ಒಣ ಹುಲ್ಲು ತಿನ್ನದೆ ಒದ್ದಾಡ್ತಾ ಇದ್ದವಲ್ಲ, ಈ ಹಸಿ ಹುಲ್ಲು ಹಾಕಿದ್ರೆ ಹೊಟ್ಟೆ ತುಂಬ ತಿಂತವಮ್ಮ. ಮೇಲಾಗಿ ಎಷ್ಟು ಹಾಲು ಕೊಡುತ್ತಮ್ಮ. ಹುಲ್ಲು ಚೆನ್ನಾಗಿದೆ ಹೊರತು ಈ ಬಿಸಿಲಲ್ಲಿ ಇದು ಎಷ್ಟು ಕಾಲ ಇರುತ್ತಪ್ಪ, 2 ದಿನದಲ್ಲೇ ಒಣಗಿ ಹೋಗುತ್ತಲ್ಲ. ಅದೇನಯ್ಯನವ್ರೆ ಹಾಗಂತೀರಾ? ಇದು ನಾಟಿ ಹುಲ್ಲು. ಇದ್ರ ಮೇಲೆ ಸ್ವಲ್ಪ ನೀರ್ ಚೆಲ್ತಾ ಇದ್ರೆ 1 ವಾರವಾದ್ರೂ ಹಾಗೆ ಹಸಿರಾಗಿ ತಣ್ಣಗಿರುತ್ತೆ. ಈ ಹುಲ್ಲಿನಲ್ಲಿ ನೀರಿನ ಅಂಶ ಬಹಳ ಹೆಚ್ಚಿರುತ್ತಯ್ಯ, ಅದಕ್ಕೆ ಬಿಸಿಲನ್ನು ಕೂಡ ತಡ್ಕೊಳ್ಳುತ್ತೆ. ಬೇಕು ಅಂದ್ರೆ ನೀವು ನೋಡೇ ತಗೊಳ್ಳಿ. ಆಗ ಆ ವ್ಯಾಪಾರಿ ಮಾತನ್ನು ಕೇಳಿದ ಪ್ರಸಾದನ ತಲೆಯಲ್ಲಿ ಒಂದು ಅದ್ಭುತವಾದ ಆಲೋಚನೆ ಬರುತ್ತೆ. ತಕ್ಷಣ ತನ್ನ ಮಕ್ಕಳನ್ನು, ಸೊಸೇಂದ್ರನ್ನು ಅಲ್ಲಿಗೆ ಕರೆಸ್ತಾನೆ. ರಮೇಶು, ಸುರೇಶು, ಅರುಣು, ಅಮ್ಮ ಅನಾಮಿಕಾ, ಎಲ್ಲ ಒಂದ್ಸಲ ಹೊರಗ್ ಬನ್ನಿ. ಏನಪ್ಪಾ, ಏನಾಯ್ತು? ಹುಲ್ ತಗೋತಾ ಇದ್ದೀರಾ?
ಹೌದು ಕಣೋ, ಆದ್ರೆ ಪಶುಗಳಿಗಾಗಿ ಮಾತ್ರವೇ ಅಲ್ಲ, ನಮಗಾಗಿ ಕೂಡ. ನಮಗಾಗಿನಾ? ನೀವೇನಾದ್ರೂ ತಲೆ ಕೆಟ್ಟು ಮಾತಾಡ್ತಾ ಇದ್ದೀರಾ ಏನೋ? ನಾವೇನು ಹುಲ್ ತಿಂತೀವಾ? ಅಯ್ಯೋ ಹುಚ್ಚಿ, ನಾವು ಹುಲ್ಲು ತಿನ್ನೋದಲ್ಲ, ಈ ಹಸಿರು ಹುಲ್ಲನ್ನ ನಮ್ಮನೆ ಚಾವಣಿ ಮೇಲೆ ಹಾಕಿದ್ರೆ ಹೇಗಿರುತ್ತೆ? ಅದ್ಭುತವಾದ ಆಲೋಚನೆ ಮಾವಯ್ಯ. ನಿಜವಾಗಿ ಈ ಹಸಿರು ಹುಲ್ಲು ತುಂಬಾ ತಣ್ಣಗಿರುತ್ತೆ. ಮೇಲಾಗಿ ಬಿಸಿಲು ಗಾಳಿನ ನೇರವಾಗಿ ಚಾವಣಿ ಮೇಲೆ ಬೀಳದ ಹಾಗೆ ತಡಿಬಹುದು. ಇದರಿಂದ ಮನೆಯೊಳಗೆ ಬಿಸಿ ಬರೋದು ತುಂಬಾವರೆಗೂ ಕಡಿಮೆ ಆಗುತ್ತಲ್ಲ. ಹೌದಪ್ಪ, ಅತ್ತಿಗೆ ಹೇಳಿದ್ದು ಕರೆಕ್ಟೇ. ಆದ್ರೆ ಇದು ಹೇಗೆ ಸಾಧ್ಯವಾಗುತ್ತೆ? ಇಷ್ಟು ದೊಡ್ಡ ಮನೆ ಚಾವಣಿ ಮೇಲೆ ಹುಲ್ಲು ಹೊದಿಸ್ಬೇಕು ಅಂದ್ರೆ ತುಂಬಾ ಹುಲ್ಲು ಬೇಕಲ್ಲ. ಏನಯ್ಯ ವ್ಯಾಪಾರಿ, ನಿನ್ ಹತ್ರ ಇಂತ ಹಸಿರು ಹುಲ್ಲು ಎಷ್ಟಿದೆ? ನಮ್ಮ ಮನೆ ಚಾವಣಿ ಮೇಲೆಲ್ಲ ಹಾಕೋದಕ್ಕೆ ಸರಿ ಹೋಗುತ್ತಾ? ಓ, ಅದ್ರಲ್ಲೇನಿದೆ ಐನವ್ರೆ, ನನ್ನ ಹತ್ರ ಬಂಡಿ ಬಂಡಿ ಹುಲ್ಲಿದೆ. ನೀವು ಕೇಳಿದ್ರೆ ಈಗ್ಲೇ ತರಿಸ್ತೀನಿ. ಈ ಬಿಸಿಲಿಗೆ ನೀವು ಮಾಡ್ತಾ ಇರುವ ಕೆಲಸ ಬಹಳ ಒಳ್ಳೇದಪ್ಪ. ಹುಲ್ಲು ಹಾಕಿದ ನಂತರ ನೀವು ಮನೆಯೊಳಗಿದ್ರೆ ನಿಜಕ್ಕೂ ಬಿಸಿಲು ಕಾಲ ಅನ್ನುವ ಮಾತೆ ಮರ್ತು ಹೋಗ್ತೀರಾ. ಅಂದ್ರೆ ಸ್ವಲ್ಪವೂ ಆಲೋಚಿಸದೆ ತಕ್ಷಣ 2 ಬಂಡಿ ಹುಲ್ಲನ್ನ ತಗೊಂಬ. ಈ ದಿನಕ್ಕೆ ಇದೇ ನಮ್ಮ ಪ್ರಾಜೆಕ್ಟ್. ನಮ್ಮ ಮನೆಯನ್ನ ತಂಪಗಿರಿಸುವ ಜವಾಬ್ದಾರಿ ನಮ್ದೇ. ಮಾವಯ್ಯ, ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಈ ಹುಲ್ಲು ಹಾಕಿದ್ರೋದ್ರಿಂದ ನಮ್ಗೆ ಈ ಧಗೆಯಿಂದ ಶಾಶ್ವತವಾದ ಪರಿಹಾರ ಸಿಕ್ಕುತ್ತೆ. ಮೇಲಾಗಿ ಪರಿಸರಕ್ಕೆ ಕೂಡ ಎಂತಹ ಹಾನಿನೂ ಇರೋದಿಲ್ಲ. ಅಮ್ಮಯ್ಯ, ಇನ್ನು ನನಗೆ ಅಡಿಗೆ ಮನೆಯಲ್ಲಿ ಕುದ್ದು ಹೋಗೋದು ಬಿಟ್ಟೋಯ್ತು ಅನ್ನೋ ಮಾತು. ವ್ಯಾಪಾರಿಗೆ ಮೊದಲು ದುಡ್ಡು ಕೊಡಿ. ಹುಲ್ಲು ಬಂದ ತಕ್ಷಣ ನಾವೆಲ್ಲರೂ ಸೇರಿ ಚಾವಣಿ ಮೇಲೆ ಹರಡಿಸೋಣ ಹಾಗೆಂದು ಅನ್ನುತ್ತಾ ಪ್ರಸಾದ್ ವ್ಯಾಪಾರಿ ಹತ್ತಿರ ಮಾತನಾಡಿ 2 ಗಾಡಿ ಹಸಿರು ಹುಲ್ಲನ್ನು ಮಾತನಾಡಿ ಕೊಂಡ್ಕೊತಾನೆ. ಮಧ್ಯಾಹ್ನಕ್ಕೆಲ್ಲ ಹುಲ್ಲಿನ ಗಾಡಿಗಳು ಅವರ ಮನೆಗೆ ಸೇರ್ಕೊಳ್ಳುತ್ತೆ. ಆ ದಿನ ಸಾಯಂಕಾಲ ಬಿಸಿಲು ಸ್ವಲ್ಪ ಕಡಿಮೆ ಆದ ನಂತರ ಕುಟುಂಬವೆಲ್ಲವೂ ಸೇರಿ ಕೆಲಸದಲ್ಲಿ ಬೀಳುತ್ತಾರೆ. ಅರುಣ್, ಸುರೇಶ್, ನಾನು ಏಣಿ ಹಾಕೊಂಡು ಮೇಲೆ ಹೋಗ್ತೀನಿ. ನೀವು ಕೆಳಗಿನಿಂದ ಹುಲ್ಲಿನ ಕಟ್ಟನ್ನ ಕೊಡ್ತಾ ಇರಿ. ಸರಿ ಅಣ್ಣಯ್ಯ. ಅನಾಮಿಕಾತಿಗೆ, ನೀವು ಆ ಹುಲ್ಲಿನ ಕಟ್ಟನ್ನ ನಮಗ್ ಕೊಡಿ. ಹಾಗೆ ಸುರೇಶ್, ಅವನಿ, ಅಂಜಲಿ, ನೀವು ಕೂಡ ಬಂದ್ಬಿಡಿ. ಎಲ್ರು ಸೇರಿ ಕೆಲಸ ಮಾಡಿದ್ರೆ ಬೇಗ ಆಗಿ ಹೋಗುತ್ತೆ. ಅರೆ ರಮೇಶು, ಜಾಗೃತಿ ಕಣೋ. ಚಾವಣಿ ಮೇಲೆ ಕಾಲ್ ಜಾರದ ಹಾಗೆ ನೋಡ್ಕೋ. ಹುಲ್ಲನ್ನ ಒಂದ್ರ ಪಕ್ಕ ಒಂದು ದಟ್ಟವಾಗಿ ಹರಡು. ಎಲ್ಲಿಯೋ ಕಾಲಿಡ್ಬೇಡ. ಸೂರ್ಯ ಕಿರಣಗಳು ಒಳಗಡೆಗೆ ಬಾರದ ಹಾಗೆ ನೋಡ್ಕೊಳ್ಳಿ. ಹಾಗೆ ಅಮ್ಮ, ನಾನ್ ನೋಡ್ಕೊಂತೀನಿ. ನೀವು ಕೆಳಗಿನಿಂದ ನೀವು ಹುಲ್ಲನ್ನ ಕಳಿಸೋದನ್ನ ಮಾತ್ರ ಮರಿಬೇಡಿ. ಹುಲ್ಲನ್ನ ಗಾಳಿಗೆ ಹಾರದ ಹಾಗೆ ಮೇಲಾಗಿ ಸ್ವಲ್ಪ ಭಾರವಿಡ್ಬೇಕು. ನಾನ್ ಹೋಗಿ ಕೆಲವು ಹಳೆ ಟೈರು, ಬಲವಾದ ಕಲ್ಲು ತಗೊಂಡ್ಬರ್ತೀನಿ. ಹಾಗೆ ಹೇಳಿ ಪ್ರಸಾದ್ ಹೋಗಿ ಟೈರುಗಳು, ಬಲವಾದ ಟೈರು ತಗೊಂಡ್ಬರ್ತೀನಿ. ಅತ್ತೆ, ಹುಲ್ಲು ಎಲ್ಲ ಹಾಕಿದ ಮೇಲೆ ಅದರ ಮೇಲೆ ಸ್ವಲ್ಪ ನೀರ್ ಚೆಲ್ಲಿದ್ರೆ ಹೇಗಿರುತ್ತೆ? ಆಗ ಆ ತಂಡಿಗೆ ಗಾಳಿ ತಗಲಿ ಇನ್ನೂ ತಣ್ಣಗಿರುತ್ತಲ್ಲ. ಹೌದು ಅವನೇಕ, ನಿನ್ನ ಆಲೋಚನೆ ಸರಿಯಾಗಿದೆ. ನಾವು ದಿನವೂ ಸಾಯಂಕಾಲದ ಹೊತ್ತು ಮೇಲಕ್ಕೆ ಹೋಗಿ ಆ ಹುಲ್ಲಿನ ಮೇಲೆ ನೀರ್ ಚೆಲ್ಲಿ ಬರೋಣ. ಆಗ ಆ ನೀರು ಆವಿಯಾಗುತ್ತಾ ಮನೆಯೊಳಗೆ ಎಸಿ ಹಾಗೆ ತಣ್ಣನೆ ಗಾಳಿನ ಕಳಿಸುತ್ತೆ. ಆಗ ಹಳೆ ಕಾಲದಲ್ಲಿ ಮಡಕೆ ನೀರು ಹೇಗೆ ತಣ್ಣಗೆ ಕೆಲಸ ಮಾಡುತ್ತೋ ಹಾಗೆ ಇಲ್ಲೂ ಅದೇ ಕೆಲಸ ಮಾಡುತ್ತೆ. ನಮ್ಮ ಮನೆ ಒಂದು ದೊಡ್ಡ ಕುಡಿಕೆಯ ಹಾಗೆ ಬದಲಾಗಿ ಹೋಗುತ್ತೆ. ಹಾಗೆ ಆ 3 ಮಕ್ಕಳು, 3 ಸೊಸೆಯರು, ಅತ್ತೆ ಮಾವಂದಿರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಆ ಸಾಯಂಕಾಲಕ್ಕೆಲ್ಲ ಮನೆಯ ಚಾವಣಿಯೆಲ್ಲ ಹಸಿ ಹುಲ್ಲಿನಿಂದ ತುಂಬುತ್ತಾರೆ. ಗಾಳಿಗೆ ಎಗರದ ಹಾಗೆ ಭಾರವನ್ನು ಇಟ್ಟು ಕಡೆಗೆ ಪೈಪ್ನಿಂದ ಆ ಹುಲ್ಲಿನ ಮೇಲೆ ದಂಡಿಯಾಗಿ ನೀರು ಚೆಲ್ಲುತ್ತಾರೆ. ಅಮ್ಮಯ್ಯ, ಕೆಲಸ ಪೂರ್ತಿಯಾಗಿ ಹೋಯ್ತು. ಎಲ್ಲ ಒಳಗಡೆಗೆ ಬನ್ನಿ, ನಾನು ನಿಮ್ಮೆಲ್ಲರಿಗೂ ನಿಂಬೆಹಣ್ಣಿನ ಶರ್ಬತ್ತು ಕೊಡ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೋತಾರೆ. ಇನ್ನು ಆಗಲೇ ಸಮಯ ರಾತ್ರಿ 7 ಗಂಟೆ ಆಗಿರುತ್ತೆ. ಅರೆ, ಗಮನಿಸಿದಿರ ಯಾರಾದ್ರೂ? ಮನೆಯಲ್ಲಿ ಮೊದಲಿನ ಹಾಗೆ ಧಗೆ ಇಲ್ಲ. ವಾತಾವರಣ ಎಲ್ಲ ತಣ್ಣಗೆ ಬದಲಾಗಿ ಹೋಗಿದೆ. ಹೌದು ಅಣ್ಣಯ್ಯ, ಗೋಡೆ ಕೂಡ ಬಿಸಿಯಾಗಿಲ್ಲ. ಹೊರಗೆ ಇರುವ ಬಿಸಿಲಿನ ಬೇಗೆ ಮನೆಯೊಳಗೆ ಬರ್ತಾ ಇಲ್ಲ. ಫ್ಯಾನ್ ಹಾಕಿ ನೋಡಿ ಒಂದ್ಸಲ ಎಂದು ಅರುಣ್ ಫ್ಯಾನ್ ಹಾಕುತ್ತಾನೆ. ಯಾವತ್ತಿನ ಹಾಗೆ ಬಿಸಿ ಗಾಳಿ ಅಲ್ಲದೆ ಎಷ್ಟೋ ಹಾಯಾಗಿರುವ ತಣ್ಣನೆಯ ಗಾಳಿ ಅವರನ್ನ ತಾಗುತ್ತೆ. ಹಬ್ಬ, ಎಷ್ಟು ಹಾಯಾಗಿದೆಯೋ. ನಿಜವಾಗಿಯೂ ನಮ್ಮನೆ ಒಂದು ತಣ್ಣನೆಯ ಆಶ್ರಯದ ಹಾಗೆ ಬದಲಾಗಿ ಹೋಗಿದೆ. ಮಾವಯ್ಯ, ನಿಮ್ಮ ಆಲೋಚನೆಗೆ 100 ಮಾರ್ಕ್ಸ್. ನೀವು ನಮ್ಮನ್ನ ಈ ನರಕದಿಂದ ಕಾಪಾಡಿದ್ರಿ. ಹೌದು ಮಾವಯ್ಯ, ಈಗ ನನಗೆ ನಾಳೆಯಿಂದ ಹಗಲಿನ ಹೊತ್ತು ಎಂತಹ ಕೆಲಸನೂ ಮಾಡೋದಕ್ಕೆ ಬೇಸರ ಆಗಲ್ಲ. ಅಡಿಗೆ ಮನೆಯಲ್ಲಿ ಕೂಡ ತಣ್ಣಗಿರುತ್ತೆ. ನನಗೆ ಎಲ್ಲದಕ್ಕಿಂತ ಸಂತೋಷ ಏನು ಅಂದ್ರೆ ಈ ದಿನ ರಾತ್ರಿಯಿಂದ ನಾನು ಹಾಯಾಗಿ ನಿದ್ದೆ ಹೋಗ್ಬೋದು. ಈ ಬೇಸಿಗೆ ಕಾಲ ನಮ್ಗೆ ಒಂದು ವರದ ಹಾಗೆ ಬದಲಾಗಿದೆ ಅತ್ತೆ. ಏನು ಅಂದ್ರೆ ನಿಜವಾಗಿ ನೀವು ಅದ್ಭುತ ಮಾಡಿದ್ದೀರಾ. ದುಡ್ಡು ಖರ್ಚು ಮಾಡಿ ಎಸಿ ಕೊಂಡ್ಕೊಳ್ಳದೆ
ಕೇವಲ ಸ್ವಲ್ಪ ಖರ್ಚಿನಿಂದಲೇ ನಮ್ಮನೇನ ಎಷ್ಟು ತಣ್ಣಗೆ ಬದಲಾಯಿಸಿದಿರೋ, ನನಗೆಷ್ಟೋ ಸಂತೋಷವಾಗಿದೆ ರೀ. ನನ್ನ ದೊಡ್ಡದೇನು ಇಲ್ಲ ಶಾರದಾ, ಇದ್ರಲ್ಲಿ ನಮ್ಮ ಮಕ್ಕಳೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು, ಅದಕ್ಕೆ ಇದು ಸಾಧ್ಯವಾಗಿದೆ. ಯಾವ ಕೆಲಸವಾದರೂ ಕುಟುಂಬವೆಲ್ಲ ಸೇರಿ ಮಾಡಿದ್ರೆ ಅದರ ಪ್ರತಿಫಲ ಹೀಗೆ ತಣ್ಣಗೆ ಆನಂದವಾಗಿರುತ್ತೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಆ ಮನೆಯ ತಂಪಿನ ಬಗ್ಗೆ ಸುತ್ತಮುತ್ತಲಿನವರಿಗೆ ಕೂಡ ತಿಳಿಯುತ್ತದೆ. ಪಕ್ಕದ ಮನೆ ರಂಗಯ್ಯ ಅಲ್ಲಿಗೆ ಬರ್ತಾನೆ. ಪ್ರಸಾದ್ ಅವರೇ, ಏನೋ ನಿಮ್ ಮನೆಗೆ ಬರ್ತಾ ಇದ್ರೇನೆ ಏನೋ ಎಸಿ ರೂಮ್ಗೆ ಬರ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ನೀವೇನಾದ್ರೂ ಹೊಸ ಎಸಿ ಕೊಂಡ್ಕೊಂಡಿದ್ದೀರಾ ಏನೋ? ಬನ್ನಿ ರಂಗಯ್ಯನವ್ರೆ, ನಾವು ಯಾವ ಎಸಿನೂ ಕೊಂಡ್ಕೊಂಡಿಲ್ಲ. ನಮ್ಮ ಮನೆ ಮೇಲ್ಛಾವಣಿ ಮೇಲೆ ಹಸಿ ಹುಲ್ಲನ್ನ ಹೊದಿಸಿದೀವಿ, ಆದ್ರಿಂದಲೇ ಈ ತಣ್ಣಗಿರೋದೆಲ್ಲ. ಹೌದಾ? ನನ್ಗಂತೂ ತುಂಬಾ ಆಶ್ಚರ್ಯವಾಗಿದೆ. ಈ ದಗೆಗೆ ನಾವಂತೂ ಮನೇಲಿ ಇರಲಾರದೆ ಮರದ ಕೆಳಗೆ ಮಲ್ಕೋತಾ ಇದ್ದೀವಿ. ನೀವೇನೋ ಒಳ್ಳೆ ಬುದ್ಧಿವಂತಿಕೆಯಿಂದ ಹಸಿ ಹುಲ್ಲಿನಿಂದ ಎಸಿ ಅಂತ ಮನೇನೆ ತಯಾರು ಮಾಡ್ಕೊಂಡಿದ್ದೀರಾ. ನಿಮ್ಮ ಸೊಸೆಯರು ಕೂಡ ನಿಮ್ಗೆ ತುಂಬಾ ಸಹಾಯ ಮಾಡಿದ ಹಾಗಿದೆ. ಹೌದು ರಂಗಯ್ಯನವರೇ, ನನ್ನ 3 ಸೊಸೆಯರು ಮಕ್ಕಳು ಎಲ್ಲರೂ ಸೇರಿ ನೆನ್ನೆ ಸಾಯಂಕಾಲ ಕೆಲಸ ಮಾಡಿದ್ರು. ಅವರ ಕಷ್ಟದಿಂದಲೇ ನಾವು ಹೀಗೆ ಪ್ರಶಾಂತವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ತಗೊಳ್ಳಿ ರಂಗಯ್ಯನವರೇ, ನೀವು ಕೂಡ ನಿಮ್ಮ ಮನೆ ಮೇಲೆ ಹೀಗೆ ಹಸಿ ಹುಲ್ಲನ್ನು ಹಾಕೊಳ್ಳಿ, ದಗೆಯಿಂದ ತಕ್ಷಣ ಉಪಶಮನ ಸಿಕ್ಕತ್ತೆ ಎಂದು ರಂಗಯ್ಯನಿಗೆ ಕಾಫಿ ಕೊಡುತ್ತಾ ಅಂತಾಳೆ ಅನಾಮಿಕಾ. ತಪ್ಪದೆ ಅಮ್ಮ, ನಾನು ಕೂಡ ಈ ದಿನವೇ ಹೋಗಿ ಹುಲ್ಲಿನ ವ್ಯಾಪಾರಿ ಹತ್ರ ಮಾತಾಡ್ತೀನಿ. ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ಹಾಗೆ ಆ ಬೇಸಿಗೆ ಕಾಲವೆಲ್ಲ ಪ್ರಸಾದ್ ಶಾರದಾಳ ಕುಟುಂಬ ಎಷ್ಟೋ ಸಂತೋಷದಿಂದ ತಣ್ಣಗೆ ಕಳೆಯುತ್ತಾರೆ. ಆ ಹಸಿ ಹುಲ್ಲಿನಿಂದ ಅವರ ಆರೋಗ್ಯ ಕೂಡ ಸುಧಾರಿಸುತ್ತೆ. ಬಿಸಿಲಿನ ತೀವ್ರತೆ ಎಷ್ಟು ಅವರಿಗೆ ತೊಂದರೆನೇ ಕೊಟ್ಟಿಲ್ಲ. ಕುಟುಂಬ ಸಭ್ಯರ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡಿಕೊಂಡರೆ ಎಂತ ಕಷ್ಟವನ್ನಾದರೂ ಸುಲಭವಾಗಿ ಜಯಿಸಬಹುದು ಎಂದು ಆ 3 ಸೊಸೆಯರು, ಆ ಕುಟುಂಬ, ಆ ಊರಿನಲ್ಲಿರುವವರೆಲ್ಲರಿಗೂ ಆದರ್ಶವಾಗಿ ಹೇಳುತ್ತಾರೆ. ಹಸಿ ಹುಲ್ಲಾಗಿ ಬದಲಾದ ಅವರ ಮನೆ ಆ ಊರಿನವರಿಗೆ ಒಂದು ಸ್ಫೂರ್ತಿಯಾಗಿ ನಿಂತು ಬಿಡುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳಿದ್ದರು. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ. 2ನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. 3ನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. ರಮೇಶ್ ಕೂಲಿ ಕೆಲಸ ಮಾಡುವ ಕಾರ್ಮಿಕ. ಅನಾಮಿಕಾ ಕೂಡ ಬಡ ಕುಟುಂಬದಿಂದಲೇ ಬಂದವಳು. ಆದರೆ ಸುರೇಶ್ ಅರುಣರು ಮಾತ್ರ ವ್ಯಾಪಾರ ಮಾಡುತ್ತಾ ತುಂಬಾ ಸಂಪಾದಿಸಿರುತ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವನಿ ಅಂಜಲಿ ಕೂಡ ಬಹಳ ಧನವಂತರ ಮನೆಯಿಂದ ಬಂದವರು. ಒಂದೇ ಮನೆಯಲ್ಲಿ ಇರುತ್ತಿದ್ದರೂ ಆ ಮನೆ 2 ಚೂರಾಗಿ ಬಿದ್ದು ಹೋದ ಹಾಗೆ ಕಾಣಿಸ್ತಾ ಇರುತ್ತದೆ. ಒಂದು ದಿನ ಬೆಳಗ್ಗೆ ಅನಾಮಿಕಾ ಆಗಲೇ ನಿದ್ರೆಯಿಂದ ಇದ್ದು ಮನೆಯೆಲ್ಲ ಗುಡಿಸಿ ರಂಗೋಲಿ ಇಟ್ಟು ಸ್ನಾನ ಮಾಡಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಾ ಇರ್ತಾಳೆ. ಶಾರದಾ ಪ್ರಸಾದ್ ಹಾಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅನಾಮಿಕಾ, ಬೆಳಿಗ್ಗೆನೆ ಇದ್ದು ಆ ತಣ್ಣೀರಲ್ಲಿ ಪಾತ್ರೆ ತೊಳಿಬೇಡ ತಾಯಿ, ಸ್ವಲ್ಪ ಹೊತ್ತು ನಿಂತು ಬಿಸಿನೀರ್ ಇಟ್ಕೊಂಡು ಕೆಲಸ ಮಾಡ್ಕೋ, ನಿನ್ನ ಆರೋಗ್ಯ ಹಾಳಾಗಿ ಹೋಗುತ್ತೆ. ಪರವಾಗಿಲ್ಲ ಅತ್ತೆ, ಕೆಲಸವಿದ್ರೆ ಅಲ್ವಾ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಕಾಫಿ ಕುಡೀರಿ, ಮಾವ ಹಿಂಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿದ್ಯಾ ಶಾರದಾ, ದೊಡ್ಡ ಸೊಸೆ ನಮ್ಮನೇಲಿ ಲಕ್ಷ್ಮೀದೇವಿ ಅಂತವಳು. ನಮ್ಮ ಕಷ್ಟ ಸುಖಗಳನ್ನು ಹಚ್ಕೊಳ್ಳೋದು ಅವಳೊಬ್ಳೆ. ಇನ್ನು ಆ ಮಿಕ್ಕ ಇಬ್ಬರು ನಿದ್ರೆಯಿಂದ ಎದ್ದೇ ಇಲ್ಲ. ಹೌದು ರೀ, ಅವರಿಗೆ ದುಡ್ಡಿದೆ ಅನ್ನುವ ಪೊಗರು ಹೆಚ್ಚು. ನಾವಂದ್ರೆ ನಿಜಕ್ಕೂ ಗೌರವನೇ ಇಲ್ಲ. ಇಷ್ಟರಲ್ಲಿ ಮೆಟ್ಟಿಲ ಮೇಲಿನಿಂದ ಅವನಿ ಅಂಜಲಿ ಇಳಿದು ಬರುತ್ತಾರೆ. ಇಬ್ಬರು ಬೆಲೆ ಬಾಳುವ ನೈಟ್ ಡ್ರೆಸ್ ಹಾಕಿಕೊಂಡು ಕೈಯಲ್ಲಿ ಫೋನ್ ಹಿಡ್ಕೊಂಡಿರ್ತಾರೆ. ಅಬ್ಬಾ, ಬೆಳಿಗ್ಗೆನೆ ಈ ಪಾತ್ರೆ ಸೌಂಡೇನು ಮನುಷ್ಯನ ಪ್ರಶಾಂತವಾಗಿ ಮಲ್ಗೋಕೆ ಬಿಡಲ್ಲ. ಹೌದಕ್ಕ, ಈ ಅನಾಮಿಕಾ ಇದ್ದಳಲ್ಲ, ಇವಳಿಗೆ ಬೇರೆ ಕೆಲಸ ಇಲ್ಲ, ನಮ್ಮನ್ನು ನಿದ್ರೆ ಮಾಡೋದಕ್ಕೆ ಬಿಡಲ್ಲ. ಸರಿ ಬಿಡು, ಈ ದಿನ ಬ್ರೇಕ್ಫಾಸ್ಟ್ ಹೊರಗಿನಿಂದ ಆರ್ಡರ್ ಮಾಡ್ಕೊಳ್ಳೋಣ. ಅನಾಮಿಕಾ ಮಾಡುವ ಸಪ್ಪೆ ಊಟ ತಿನ್ನೋದು ನನ್ನಿಂದಾಗಲ್ಲ. ಕರೆಕ್ಟ್, ನಾನು ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದೀನಿ, ನಿನ್ಗೇನ್ ಬೇಕು? ಅಯ್ಯೋ ಹುಡುಗಿಯರೇ, ಅನಾಮಿಕಾ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡಿದಾಳೆ, ಆರೋಗ್ಯಕ್ಕೆ ಅದು ಒಳ್ಳೇದು. ಹೊರಗಡೆ ತಿಂಡಿಗಳು ಏನಕ್ಕಮ್ಮ? ಓಹೋ ಅತ್ತೆ, ನಮ್ಮ ಸ್ಟೇಟಸ್ಗೆ ನಿಮಗೆ ಅರ್ಥವಾಗ್ತಾ ಇಲ್ಲ ಬಿಡಿ. ನಾವು ರಿಚ್ಚು, ನಮಗೆ ಇಷ್ಟ ಬಂದಿದ್ದೆ ನಾವು ತಿಂತೀವಿ. ನಿಮ್ ಹಾಗೆ ಜಿಪುಣಿ ಬದುಕು ನಮಗ್ ಬೇಡ. ಹೌದು ಅತ್ತೆ, ನಮ್ಮ ಹತ್ರ ದುಡ್ಡಿದೆ, ಖರ್ಚು ಮಾಡ್ತೀವಿ. ಅನಾಮಿಕಳ ಹಾಗೆ ಅಡಿಗೆ ಮನೆಯಲ್ಲಿ ಬಿದ್ದಿರೋದು ನಮ್ಮಿಂದಾಗಲ್ಲ. ನಮಗೆ ಬಿಸ್ನೆಸ್ ಇದೆ, ಲಾಭ ಬರ್ತಾ ಇದೆ. ಬಿಸ್ನೆಸ್ ಅಂದ್ರೆ ಕೇವಲ ದುಡ್ಡು ಬಂಡವಾಳ ಇಡೋದಲ್ಲ ತಾಯಿ, ಹತ್ತಿರ ನಿಂತು ನೋಡ್ಕೋಬೇಕು. ನೀವು ಯಾವತ್ತಾದ್ರೂ ಶಾಪ್ಗೆ ಹೋಗಿದ್ದೀರಾ? ಎಲ್ಲ ಕೆಲಸದವರೇ ನೋಡ್ಕೋತಾ ಇದ್ದಾರೆ. ಅದು ಅಷ್ಟು ಒಳ್ಳೇದಲ್ಲ, ನೆನ್ಪಲ್ಲಿ ಇಟ್ಕೊಳ್ಳಿ. ಮಾವಯ್ಯ, ನಮಗೆ ಸಲಹೆ ಕೊಡಬೇಡಿ. ಆ ಮ್ಯಾನೇಜರ್ಸ್ ತುಂಬಾ ನಂಬಿಕಸ್ತ. ನಾವು ಹೋಗ್ತಾ ಇದ್ರು ಬಿಸ್ನೆಸ್ ನಡೆಯುತ್ತೆ, ನಾವು ಓನರ್ಸ್, ಕೆಲಸದವರೆಲ್ಲ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಅಡಿಗೆ ಮನೆಯಿಂದ ಹೊರಗೆ ಬಂದು ಕೈಯಲ್ಲಿ ಟಿಫಿನ್ ಪ್ಲೇಟ್ ಹಿಡ್ಕೊಂಡು ಇರ್ತಾಳೆ. ಅತ್ತೆ, ಮಾವಯ್ಯ,
ಟಿಫಿನ್ ತಿನ್ಬಿಡಿ. ಅವನಿ, ಅಂಜಲಿ, ಮತ್ತೆ ನಿಮ್ ಕೂಡ ಕೊಡ್ಲಾ? ಬೇಡ ಬಿಡು, ನೀನು ಕೈ ಅಡಿಗೆ ತಿಂದು ನಮ್ಮ ಟೇಸ್ಟ್ ಹಾಳು ಮಾಡ್ಕೊಳಲ್ಲ. ಆದ್ರೂ ನೀನು ಆ ಹರಿದ ಸೀರೆ ಉಟ್ಕೊಂಡು ನಮ್ಮ ಮುಂದೆ ಬರ್ಬೇಡ, ನಮ್ಮ ಸ್ಟ್ಯಾಂಡರ್ಡ್ಸ್ ಬಿದ್ದೋಗುತ್ತೆ. ಹೌದು ನೋಡು ಅನಾಮಿಕಾ, ನಾವು ಈ ದಿನ ಶಾಪಿಂಗ್ಗೆ ಹೋಗ್ತಾ ಇದೀವಿ. ಬರೋ ಹೊತ್ತಿಗೆ ಸಾಯಂಕಾಲವಾಗುತ್ತೆ. ನಮ್ಮ ರೂಮನ್ನ ಶುಭ್ರ ಮಾಡಿಡು. ನಾನು ಈ ದಿನ ಹೊರಗಡೆ ಹೋಗ್ಬೇಕು ಅಂಜಲಿ, ಸ್ವಲ್ಪ ಅರ್ಜೆಂಟ್ ಕೆಲ್ಸವಿದೆ. ಕೆಲ್ಸ? ನಿನ್ಗೇನ್ ಕೆಲ್ಸವಿರುತ್ತೆ? ಯಾರೋ ಒಬ್ರ ಮನೆಯಲ್ಲಿ ಪಾತ್ರೆ ತೊಳೆಯಕ ಇಲ್ವಾ ತರಕಾರಿ ಮಾರೋದಿಕ್ಕ? ಅದಾದ್ರೂ ಕೆಲ್ಸನೇ ಅಲ್ವಾ ಅಂಜಲಿ? ನಾನು ಖಾಲಿಯಾಗಿ ಕುತ್ಕೊಳ್ಳಿಲ್ಲ, ನನ್ನ ಕಷ್ಟ ನನಗೆ ಮುಖ್ಯ. ನಾನು ಈ ದಿನದಿಂದ ಒಂದು ಚಿಕ್ಕ ಟಿಫಿನ್ ಸೆಂಟರ್ ಇಡ್ತಾ ಇದ್ದೀನಿ ಆ ರೋಡ್ ಕೊನೆಯಲ್ಲಿ. ಟಿಫಿನ್ ಸೆಂಟ್ರಾ? ಛೀ, ನಮ್ಮ ಮರ್ಯಾದೆ ತೆಗಿತಾ ಇದೆಯಲ್ಲೇ. ನಮ್ಮ ವಾರಗಿತಿ ರೋಡ್ ಮೇಲೆ ಗಾಡಿ ಇಟ್ಟು ಇಡ್ಲಿ ಮಾರ್ತಾಳ ಅಂತ ನಮ್ ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರೆ ಏನಂದ್ಕೋತಾರೆ? ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ರಮೇಶ್ ಬರುತ್ತಾನೆ. ಅಂಜಲಿ, ಬಾಯಿ ಹದ್ದು ಬಸ್ನಲ್ಲಿ ಇಟ್ಕೋ. ಅನಾಮಿಕಾ ಕಷ್ಟಪಟ್ಟು ಬದುಕ್ತಾ ಇದ್ದಾಳೆ. ನಿಮ್ಮ ಹಾಗೆ ಸೋಮಾರಿಗಳ ಹಾಗಲ್ಲ. ಅವಳ ಕೆಲಸವನ್ನು ಲೇವಡೆ ಮಾಡುವ ಹಕ್ಕು ನಿಮಗಿಲ್ಲ. ಮಧ್ಯದಲ್ಲಿ ಸುರೇಶ್ ಸೇರ್ಕೊಂಡು, ಅಣ್ಣಯ್ಯ ಕೂಲ್, ನನ್ ಹೆಂಡತಿ ಹೇಳಿದ ನಿಜನೇ ಅಲ್ವಾ? ನಿನ್ ಹೆಂಡತಿ ರೋಡ್ ಮೇಲೆ ಗಾಡಿ ಇಟ್ರೆ ನಮ್ಮ ಮರ್ಯಾದೆ ಕೂಡ ಹೋಗುತ್ತಲ್ಲ. ಹೌದು ಅಣ್ಣಯ್ಯ, ಸ್ವಲ್ಪ ಏನಾದ್ರೂ ಸ್ಟ್ಯಾಂಡರ್ಡ್ಸ್ ಇರುವ ಕೆಲಸ ಮಾಡು ಅಂತ ಹೇಳು. ಅರೆ, ಕಷ್ಟ ಮಾಡ್ಕೊಳ್ಳೋದು ತಪ್ಪಲ್ವೋ? ಸೋಮಾರಿಗಳ ಹಾಗೆ ಇದ್ದು ಇದ್ದದ್ದೆಲ್ಲ ಕರಗಿಸುವುದೇ ತಪ್ಪು. ಅನಾಮಿಕಾ ತಕೊಂಡ ನಿರ್ಣಯ ನಮಗ್ ಹಿಡಿಸಿದೆ. ಅಮ್ಮ ಅನಾಮಿಕಾ, ನೀನ್ ಹೋಗಮ್ಮ, ನಿನಗೆಲ್ಲ ಒಳ್ಳೇದೇ ಆಗತ್ತೆ. ಥ್ಯಾಂಕ್ಸ್ ಮಾವಯ್ಯ, ನಾನು ಹೋಗ್ತಾ ಇದ್ದೀನಿ. ಹಾಗೆ ಹೇಳಿ ಅನಾಮಿಕಾ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗುತ್ತಾಳೆ. ಅವನಿ ಅಂಜಲಿ ಮುಖ ಸಣ್ಣದು ಮಾಡಿಕೊಂಡು ತಮ್ಮ ರೂಮಿನೊಳಗೆ ಹೋಗುತ್ತಾರೆ. ಹಾಗೆ ಕೆಲವು ತಿಂಗಳು ಕಳೆಯುತ್ತದೆ. ಅನಾಮಿಕಾ ತನ್ನ ಟಿಫಿನ್ ಸೆಂಟರ್ನ ಬಹಳ ಶ್ರದ್ಧೆಯಿಂದ ನಡೆಸ್ತಾ ಇರ್ತಾಳೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅತ್ತೆ ಮಾವಂದರಿಗೆ ಬೇಕಾದ್ದನ್ನು ಮಾಡಿಕೊಟ್ಟು ಗಂಡನ ಸಹಾಯದಿಂದ ಗಾಡಿ ಹತ್ರ ಹೋಗ್ತಾ ಇದ್ಲು. ಆಕೆ ಕೈ ರುಚಿ ಚೆನ್ನಾಗಿದ್ದರಿಂದ ಜನ ಮೈ ಮೇಲೆ ಬಿದ್ದು ತಿಂತಾ ಇದ್ರು. ಮೆಲ್ಲಗೆ ಗಾಡಿ ಸ್ವಲ್ಪ ಚಿಕ್ಕ ಶಾಪ್ ಆಗಿ ಬದಲಾಗುತ್ತದೆ. ಮತ್ತೊಂದು ಕಡೆ ಅವನಿ ಅಂಜಲಿ ತಮ್ಮ ಬೊಟಿಕ್ ಬಿಸ್ನೆಸ್ ಅನ್ನು, ಜ್ಯುವೆಲರಿ ಬಿಸ್ನೆಸ್ ಅನ್ನು ಪೂರ್ತಿಯಾಗಿ ಮ್ಯಾನೇಜರ್ ಕೈಯಲ್ಲಿ ಇಡುತ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಏಳೋದು, ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಕಿಟ್ಟಿ ಪಾರ್ಟಿಗಳು ಮಾಡ್ಕೊಳ್ಳೋದು, ಇದೇ ಅವ್ರು ಮಾಡ್ತಾ ಇದ್ದಿದ್ದು. ಒಂದು ದಿನ ಮಧ್ಯಾಹ್ನ ಹಾಲಲ್ಲಿ ಶಾರದಾ ಅವನಿ ಹತ್ರ ಹೀಗಂತಾಳೆ, ಅವನಿ 2 ದಿನ ಆಗ್ತಾ ಇದೆ ನೀನು ಶಾಪ್ಗೆ ಹೋಗಿಲ್ಲ ಅಂತ ಸುರೇಶ್ ಹೇಳ್ತಾ ಇದ್ದಾನೆ. ಲೆಕ್ಕ ಎಲ್ಲ ನೋಡ್ಕೋಬೇಕಲ್ಲಮ್ಮ. ಅತ್ತೆ ಪ್ಲೀಸ್, ನನ್ನ ಮ್ಯಾನೇಜರ್ ರಾಬರ್ಟ್ ಇದ್ದಾನಲ್ಲ, ಅವನು ಬಂಗಾರದಂತ ಮನುಷ್ಯ. ನನಗೆ ದಿನವೂ ಫೋನ್ ಮಾಡಿ ಬಿಸ್ನೆಸ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾನೆ. ನಾನು ಅಲ್ಲಿಗೆ ಹೋಗಿ ಆ ಧೂಳು ಕಸದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದಕ್ಕ, ನನ್ನ ಜ್ಯುವೆಲರಿ ಶಾಪಲ್ಲಿ ಕೂಡ ಸೇಲ್ಸ್ ಕಡಿಮೆ ಆಗಿದೆ ಅಂತ ಇದ್ದಾರೆ ಹೊರತು ನನಗೆ ಟೈಮ್ ಇಲ್ಲ ಹೋಗೋದಕ್ಕೆ. ನಾಳೆ ನಮ್ಮ ಫ್ರೆಂಡ್ಸ್ ಜೊತೆ ಗೋವಾ ಟ್ರಿಪ್ ಪ್ಲಾನ್ ಇದೆ. ಇಷ್ಟರಲ್ಲಿ ಅನಾಮಿಕಾ ಒಳಗಡೆಗೆ ಬರುತ್ತಾಳೆ. ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಇರುತ್ತದೆ. ಆಕೆ ಮುಖ ಬೆಳಗ್ಗೆ ಹೋಗ್ತಾ ಇರುತ್ತೆ. ಅತ್ತೆ, ಸ್ವೀಟ್ಸ್ ತಗೊಳ್ಳಿ. ಏನಮ್ಮ ವಿಶೇಷ? ಈ ದಿನ ಬಹಳ ಸಂತೋಷವಾಗಿ ಕಾಣಿಸ್ತಾ ಇದ್ಯಾ? ಹೌದು ಅತ್ತೆ, ನನ್ನ ಟಿಫಿನ್ ಸೆಂಟರ್ಗೆ ಕ್ಯಾಟರಿಂಗ್ ಆರ್ಡರ್ಸ್ ಬರ್ತಾ ಇದೆ. ಈ ದಿನ ಒಂದು ದೊಡ್ಡ ಕಂಪನಿಯವರು 500 ಜನಕ್ಕೆ ಲಂಚ್ ಆರ್ಡರ್ ಮಾಡಿದ್ದಾರೆ. ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಈ ದುಡ್ಡಿನಿಂದ ನಾನು ಈ ಮನೆಗೆ ಪೇಂಟಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ತುಂಬಾ ಸಂತೋಷ ಅಮ್ಮ, ನಿನ್ನ ಕಷ್ಟಕ್ಕೆ ತಕ್ಕ ಫಲ ಸಿಗ್ತಾ ಇದೆ. ಓಹೋ, ಕ್ಯಾಟ್ರಿಂಗಾ ಅಂದ್ರೆ ಅಡಿಗೆ ಲೆಕ್ಕನ ಮಾತು. ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಮನೆಗೆ ಪೇಂಟಿಂಗ್ ಹಾಕೋದಕ್ಕೆ ನೀನೇನು, ನಿನ್ನ ಅಂತಸ್ತೇನು? ಆ ದುಡ್ಡನ್ನ ಎತ್ತಿಟ್ಕೋ, ನಾಳೆ ತರಕಾರಿ ತಗೊಳಕ್ಕೆ ಕೆಲ್ಸಕ್ಕೆ ಬರುತ್ತೆ. ಅಂಜಲಿ, ಅನಾಮಿಕಳ ಸಂಪಾದನೆ ಬಗ್ಗೆ ಕೀಳಾಗಿ ಮಾತಾಡ್ಬೇಡ. ಆಕೆ ರೂಪಾಯಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ. ನಿನ್ ಹಾಗೆ ಇರೋ ಆಸ್ತಿನ ಕರಗಿಸ್ತಾ ಇಲ್ಲ. ಅಣ್ಣಯ್ಯ, ನೀನು ಮತ್ತೆ ನಿನ್ ಹೆಂಡತಿನ ಮೇಲೆತ್ಕೊಂಡ್ಬರ್ಬೇಡ. ನಮ್ಮ ಆಸ್ತಿ ಕರಗೋದಿಲ್ಲ, ಕರ್ಗೆ ಹೋಗೋದು ಅಲ್ಲ. ಹೌದು ಅಣ್ಣಯ್ಯ, ನಮ್ಮ ಬಿಸ್ನೆಸ್ ಟರ್ನ್ ಓವರ್ ಕೋಟಿಗಳಲ್ಲಿದೆ. ನಿಮ್ಮ ಚಿಲ್ಲರೆ ಸಂಪಾದನೆ ನಮಗೆ ಲೆಕ್ಕನೇ ಅಲ್ಲ. ನಾನು ಯಾರ ಜೊತೆಗೂ ಪೈಪೋಟಿ ಮಾಡ್ತಾ ಇಲ್ಲ. ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಷ್ಟೇ, ಅದೇ ನನ್ನ ಆಸೆ. ಹೀಗಿರುವಾಗ ಮತ್ತೊಂದು ವಾರ ಕಳೆದ ನಂತರ ಒಂದು ದಿನ ಬೆಳಿಗ್ಗೆ ಮನೆಯಲ್ಲಿ ದೊಡ್ಡ ಗಲಾಟೆ ನಡೀತಾ ಇರುತ್ತದೆ. ಸುರೇಶ್ ಅರುಣಿಬ್ಬರು ತಲೆ ಹಿಡ್ಕೊಂಡು ಸೋಫಾದಲ್ಲಿ ಕೂತಿರ್ತಾರೆ. ಅವನಿ ಅಂಜಲಿ ಅಳುತ್ತಾ ನಿಂತಿರುತ್ತಾರೆ. ಏನಾಯ್ತೋ? ಯಾಕೆ ಹೀಗೆ ಅಳ್ತಾ ಇದ್ದೀರಾ? ನಿಜಕ್ಕೂ ಬೆಳಗ್ಗೆನ ಏನೋ ಈ ಗಲಾಟೆ? ಅಮ್ಮ, ಎಲ್ಲ ಆಗೋಯ್ತಮ್ಮ, ನಾವು ರೋಡ್ ಮೇಲೆ ಬಿದ್ದಿದ್ದೀವಿ. ಏನಾಯ್ತು ಸುರೇಶು? ಏನ್ ನಡೀತೋ ಕ್ಲಿಯರ್ ಆಗಿ ಹೇಳು. ಅವನೇ ಅವರ ಬುಟಿಕ್ ಮ್ಯಾನೇಜರ್ ರಾಬರ್ಟು, ಅಂಜಲಿ ಅವರ ಜ್ಯುವೆಲರಿ ಶಾಪ್ ಮ್ಯಾನೇಜರ್ ಸೇರಿ ನಮ್ಮನ್ನು ಮೋಸ ಮಾಡಿದ್ರಪ್ಪ. ಸ್ಟಾಕ್ ಎಲ್ಲ ಮಾರ್ಬಿಟ್ಟು ಅಕೌಂಟ್ಸ್ ಅಲ್ಲಿರೋ ದುಡ್ಡೆಲ್ಲ ತಗೊಂಡು ಓಡೋಗಿದ್ದಾರೆ. ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ನನ್ನ ಸೈನನ್ನ ಫೋರ್ಜರಿ ಮಾಡಿ ಲೋನ್ ಕೂಡ ತಗೊಂಡಿದ್ದಾನಂತೆ. ಈಗ ಬ್ಯಾಂಕ್ನವರು ನೋಟಿಸ್ ಕಳಿಸ್ತಾ ಇದ್ದಾರೆ. ನನ್ನ ಶಾಪಲ್ಲಿರೋ ಬಂಗಾರವೆಲ್ಲ ನಕಲಿ ಇಟ್ಟು ನಿಜವಾದ ಬಂಗಾರ ಎತ್ಕೊಂಡು ಹೋಗಿದ್ದಾನೆ. ಕಸ್ಟಮರ್ಸ್ ಎಲ್ಲರೂ ಕೇಸ್ ಹಾಕ್ತಾ ಇದ್ದಾರೆ. ಈಗ ಸಾಲ ಕಟ್ಟಬೇಕು ಅಂದ್ರೆ ನಮ್ಮ ಆಸ್ತಿ ಮಾರಬೇಕು.
ನಾನು ಮೊದ್ಲೇ ಹೇಳಿದ್ನಲ್ಲ ತಮ್ಮಂದ್ರೆ, ವ್ಯಾಪಾರ ಅಂದ್ರೆ ನಂಬಿಕೆ ಮೇಲೆ ಎಲ್ಲ ನಿಗಾ ಮೇಲೆ ನಡೆಯುತ್ತೆ ಅಂತ. ನೀವ್ ಯಾವಾಗ್ಲೂ ಶಾಪ್ಗೆ ಹೋಗದೆ ಎಲ್ಲ ಕೆಲ್ಸದವ್ರ ಮೇಲೆ ಬಿಟ್ರೆ ಇಲ್ಲಿ ನೋಡು ಹೀಗೆ ಇರುತ್ತೆ. ಈಗ ನಮ್ಮ ತಪ್ಪನ್ನ ಎತ್ತಿ ತೋರಿಸ್ತಾ ಇದ್ದೀರಾ ನೀವು? ಹೌದು, ನಾವು ಹೋಗಿಲ್ಲ, ಆದ್ರೆ ಹೀಗಾಗುತ್ತೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ತಿಳ್ಕೋಬೇಕು ಅವನಿ. ನಾವು ತಿನ್ನುವ ಅನ್ನದಿಂದ ಹಾಕೊಳ್ಳುವ ಬಟ್ಟೆಯವರೆಗೂ ಯಾವುದು ಸುಮ್ಮನೆ ಬರೋದಿಲ್ಲ. ಕಷ್ಟಪಡದೆ ಬರೋದು ಯಾವುದು ನಿಲ್ಲೋದಿಲ್ಲ. ನೀವು ನಿಮ್ಮ ಆಸ್ತಿ ನೋಡಿ ಬೀಗಿದ್ರಿ ಹೊರತು ಪದ್ಧತಿ ಏನಾದ್ರೂ ನೋಡ್ಕೊಂಡಿದ್ದೀರಾ? ಈಗ ಲೆಕ್ಚರ್ಸ್ ನಿಲ್ಸಿ ಪ್ಲೀಸ್. ನಮ್ಮ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ಸುರೇಶ್, ಅರುಣ್, ಈಗ ಏನ್ ಮಾಡೋಣ? ಬ್ಯಾಂಕ್ ಅವರು ಮನೆ ಸೀಸ್ ಮಾಡ್ತೀನಿ ಅಂತ ಇದ್ದಾರೆ. ನಮ್ಮ ಅಕೌಂಟ್ಸ್ ಎಲ್ಲ ಖಾಲಿ ಆಗಿದೆ, ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ. ಈಗ ನಾವು ಮನೆ ಖಾಲಿ ಮಾಡಿ ಹೋಗ್ಬೇಕು ಅಂತೆ. ಈ ವಯಸ್ಸಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು? ಇರೋ ಮನೆ ಕೂಡ ಹೋದ್ರೆ ಹೇಗೋ? ಹಾಗೆ ಆ ಸಮಯದಲ್ಲಿ ಅವನಿ ಅಂಜಲಿ ಪೆಚ್ಚು ಮುಖ ಹಾಕೊಂಡು ನಿಂತಿರ್ತಾರೆ. ಅವರ ಪೊಗುರು ಅಹಂಕಾರ ಒಂದೇ ಸಲ ನೀರಾಗಿ ಹೋಗಿರುತ್ತದೆ. ಆಗಲೇ ಅನಾಮಿಕಾ ಒಳಗಡೆಗೆ ಹೋಗಿ ಒಂದು ಬ್ಯಾಗ್ ತಂದು ಕೊಡ್ತಾಳೆ. ಮಾವಯ್ಯ, ಇದನ್ನ ನೋಡಿ. ಹಾಗೆ ಹೇಳುತ್ತಲೇ ಪ್ರಸಾದ್ ಬ್ಯಾಗ್ ತೆಗೆದು ನೋಡುತ್ತಾನೆ. ಅದರಲ್ಲಿ ಕಟ್ಟು ನೋಟ್ ಇರುತ್ತದೆ. ಏನಮ್ಮ ಇದು? ಇಷ್ಟು ದುಡ್ಡು ಎಲ್ಲಿಂದು? ಕಳೆದ 2 ವರ್ಷದಿಂದ ನನ್ನ ಕ್ಯಾಟರಿಂಗ್ ಬಿಸ್ನೆಸ್ ಇಂದ ಬಂದ ಲಾಭಗಳು ಮಾವಯ್ಯ ಇದು. ನಾನು ಅನಗತ್ಯ ಖರ್ಚೇನು ಮಾಡಿಲ್ಲ, ಬಂಗಾರ ಕೊಂಡ್ಕೊಂಡಿಲ್ಲ, ರೇಷ್ಮೆ ಸೀರೆ ಕೂಡ ಕೊಂಡ್ಕೊಂಡಿಲ್ಲ. ಮನೆಗೆ ಕಷ್ಟ ಬರುತ್ತೆ ಏನೋ ಅಂತ ಎತ್ತಿಟ್ಟಿದ್ದೀನಿ ಮಾವಯ್ಯ. ಈ ದುಡ್ಡಿನಿಂದ ಬ್ಯಾಂಕ್ ಅವರಿಗೆ ಸಾಲ ತೀರಿಸ್ಬಿಡೋಣ. ಅಕ್ಕ, ನೀನು ನಿಜವಾಗಿ ದುಡ್ಡು ಕೊಡ್ತಾ ಇದೀಯಾ? ನಾವು ನಿಮ್ಮನ್ನ ಎಷ್ಟು ಅವಮಾನಿಸಿದ್ವಿ, ಆದ್ರೂ ನಮ್ಗಾಗಿ. ಹೌದು ಅಕ್ಕ, ನಾವು ನಿನ್ನನ್ನು ಮನುಷ್ಯರಾಗೆ ನೋಡಿಲ್ಲ, ಕೆಲ್ಸದವರ ಹಾಗೆ ನೋಡಿದ್ವಿ. ನಿನ್ನ ಅಡುಗೆ ಅಂತೂ ಅಸಹಿಸಿಕೊಂಡ್ವಿ, ಆದ್ರೂ ನೀನು ನಮ್ಮ ಆಸ್ತಿನ ಕಾಪಾಡ್ತಾ ಇದೀಯಾ. ದುಡ್ಡು ಈ ದಿನ ಇರುತ್ತೆ, ನಾಳೆ ಹೋಗುತ್ತೆ ಅಂಜಲಿ, ಆದ್ರೆ ಕುಟುಂಬ ಹಾಗಲ್ವಲ್ಲ. ನೀವು ನನ್ನ ತಂಗಿಯರು. ಈ ಮನೆ ನಮ್ಮ ಅತ್ತೆ ಮಾವ ಏನದ್ದು. ಅವರು ರೋಡ್ ಮೇಲೆ ಬೀಳೋದು ನಾನು ನೋಡೋಕ್ಕಾಗಲ್ಲ. ಅತಿಗೆ, ನನ್ನನ್ನು ಕ್ಷಮಿಸು. ನಿನ್ನನ್ನು ಬಹಳ ಕೀಳಾಗಿ ನೋಡಿದೆ. ನೀನು ಮಾಡುವ ಕೆಲಸವನ್ನು ತುಚ್ಛವಾಗಿ ನೋಡಿದೆ, ಆದ್ರೆ ಆ ಕೆಲಸವೇ ಈ ದಿನ ನಮ್ಮ ಮರ್ಯಾದೆ ಕಾಪಾಡಿದೆ. ಹೌದು ಅದಕ್ಕೆ, ನಾವು ಬಿಸ್ನೆಸ್ ಮ್ಯಾನ್ ಅಂತ ಪೋಸ್ ಹೊಡೆದ್ವಿ ಹೊರತು ನಿಜವಾದ ಬಿಸ್ನೆಸ್ ಮ್ಯಾನ್ ನೀನೇ. ರೂಪಾಯಿ ಬೆಲೆ ತಿಳಿದವಳು ನೀನೇ. ಈಗಲಾದ್ರೂ ಅರ್ಥವಾಯ್ತು ತಮ್ಮಂದ್ರೆ, ಅನಾಮಿಕಾ ಕೇವಲ ದುಡ್ಡು ಸಂಪಾದಿಸಲಿಲ್ಲ, ಎಲ್ಲರ ಗೌರವವನ್ನು ಸಂಪಾದಿಸಿದ್ದಾಳೆ. ಹಾಗೆ ಅನ್ನುತ್ತಾ ಇರುವಾಗಲೇ ಅವನಿ ಮೆಲ್ಲಗೆ ಅನಾಮಿಕಳ ಹತ್ತಿರಕ್ಕೆ ಬಂದು ಆಕೆ ಕೈಯನ್ನು ಹಿಡ್ಕೊತಾಳೆ. ಅಕ್ಕ, ಐ ಆಮ್ ಸಾರಿ, ನನ್ನ ಕಣ್ಣು ತೆರೆಸಿದ್ಯಾ ಅಕ್ಕ. ದುಡ್ಡಿದೆ ಎನ್ನುವ ಅಹಂಕಾರದಿಂದ ನನ್ನ ಕಣ್ಣು ಮುಚ್ಚೋಗಿತ್ತು. ಇನ್ಮೇಲಿಂದ ನಾನು ಕೂಡ ಕಷ್ಟಪಡ್ತೀನಿ, ನಾನು ಕೂಡ ನಿನ್ನ ಹತ್ರ ಕೆಲಸ ಕಲ್ತ್ಕೋತೀನಿ. ನಾನು ಕೂಡ ಅಕ್ಕ, ಇನ್ಮೇಲಿಂದ ಮನೆ ಕೆಲಸವೆಲ್ಲ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ. ಹೊರಗಡೆ ಕೂಡ ಏನಾದ್ರೂ ಕೆಲಸ ಮಾಡಿ ನಮ್ಮ ಕಾಲಿನ ಮೇಲೆ ನಿಲ್ತೀವಿ. ಅತ್ತೆ, ಮಾವಯ್ಯ, ನಮ್ಮನ್ನು ಕ್ಷಮಿಸ್ಬಿಡಿ. ಇದು ಸಾಕು ತಾಯಿ, ನೀವು ಬದಲಾಗಿದ್ದೀರಾ, ಅಷ್ಟು ಸಾಕಮ್ಮ. ಅನಾಮಿಕಳ ಪುಣ್ಯವೇನೋ ಅನ್ನೋ ಹಾಗೆ ನಂಗೆ ನನ್ನ ಮನೆ ಸಿಕ್ತು, ನಮ್ಮ ಕುಟುಂಬ ಕೂಡ ಒಂದಾಗಿ ಹೋಯ್ತು. ಸರಿ, ಇನ್ನು ಅಳೋದು ನಿಲ್ಸಿ. ಮಧ್ಯಾಹ್ನವಾಗಿದೆ, ಎಲ್ರಿಗೂ ಹಸಿವೆ ಆಗ್ತಾ ಇರುತ್ತೆ. ಈ ದಿನ ನಾನು ಸ್ಪೆಷಲ್ ಅಡುಗೆ ಮಾಡ್ತೀನಿ, ಆದ್ರೆ ನೀವಿಬ್ಬರು ನನ್ಗೆ ಸಹಾಯ ಮಾಡ್ಬೇಕು. ಮತ್ತೆ ಬರ್ತೀರಾ? ತಪ್ಪದೇ ಅಕ್ಕ. ಈ ರೇಷ್ಮೆ ಸೀರೆ ಬದಲಾಯಿಸಿ ಕಾಟನ್ ಸೀರೆ ಉಟ್ಕೊಂಡು ಬರ್ತೀವಿ. ಪಾತ್ರೆ ತೊಳಿ ಅಂದ್ರೂ ತೊಳಿತೀನಿ. ನಾನಂತೂ ತರಕಾರಿ ಕಟ್ ಮಾಡು ಅಂದ್ರೆ ಮಾಡ್ತೀನಕ್ಕ. ಬನ್ನಿ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಪ್ರಸಾದ್ ಶಾರದಾ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಆ ನಂತರ ದಿನಗಳಿಂದ ಆ ಮನೆಯಲ್ಲಿ ವಾತಾವರಣ ಪೂರ್ತಿಯಾಗಿ ಬದಲಾಗುತ್ತೆ. ಅನಾಮಿಕಾ ತನ್ನ ಕ್ಯಾಟರಿಂಗ್ ಬಿಸ್ನೆಸ್ ನ ಇನ್ನೂ ದೊಡ್ಡದಾಗಿ ಮಾಡುತ್ತಾಳೆ. ಅದಕ್ಕೆ ಅನಾಮಿಕಾ ಫುಡ್ಸ್ ಅಂತ ಹೆಸರಿಡುತ್ತಾಳೆ. ಅವನಿ ಅಂಜಲಿ ಆ ಬಿಸ್ನೆಸ್ ಅಲ್ಲೇ ಪಾರ್ಟ್ನರ್ಸ್ ಆಗಿ ಸೇರುತ್ತಾರೆ. ಅವನಿ ಅಕೌಂಟ್ಸ್ ನೋಡ್ತಾ ಇದ್ರೆ ಅಂಜಲಿ ಮಾರ್ಕೆಟಿಂಗ್ ನೋಡ್ಕೋತಾ ಇದ್ಲು. ಅನಾಮಿಕಾ ಅಡಿಗೆ ಜವಾಬ್ದಾರಿ ತಗೊಂಡಿರ್ತಾಳೆ. ಆ ಮನೆಯಲ್ಲಿ ಬಡತನ ಧನವಂತರು ಅನ್ನುವ ಭೇದ ಹೋಗಿರುತ್ತದೆ. ಕೇವಲ ಪ್ರೇಮ ಆಪ್ಯಾಯತೆ ಮಾತ್ರವೇ ನಿಂತಿರುತ್ತದೆ. ಕಷ್ಟಪಡುವ ತತ್ವವಿರುವ ಅನಾಮಿಕಾ ಆ ಮನೆಗೆ ಬೆಳಕಾದರೆ ಅವನಿ ಅಂಜಲಿ ಆ ಬೆಳಕಲ್ಲಿ ನಡೆಯುವ ದಾರಿ ಹೋಕರಾಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.